ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನು ಇವತ್ತು ರಾಯರ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋತೀರಾ? ಹೌದು, ಇವತ್ತು ತುಂಬ ಖುಷಿ ಆಯಿತು. ಅಂದ್ರೆ ಒಂದು ಸಕ್ಸಸ್ಸನ್ನು ರಾಯರು ಕೊಟ್ಟಿದ್ದು ಕೇಳಿ ಹೇಳಿದವ್ರಿಗೆ ಇನ್ನೂ ಡಬಲ್ ಖುಷಿ ಆಗತ್ತಾ. ಸೊ ಅದನ್ನ ವಿಷಯ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನು ಕೊಟ್ಟರು ರಾಯರಿಗೆ, ಯಾರಿಗೆ ಎಷ್ಟು ಸತಾಯಿಸಿದ್ರು, ಎಷ್ಟೆಲ್ಲ ನೋವು ಕೊಟ್ಟಿದ್ರು ಅಂತ ಹೇಳಿ ಪೂರ್ತಿಯಾಗಿ ನಿಮ್ಮ ಜೊತೆ ಅವ್ರು ಏನು ಹೇಳ್ಯಾರ ಸಿಸ್ಟ್ರ್ ಎಲ್ಲವನ್ನು ಶೇರ್ ಮಾಡ್ತೀನಿ ಅಂತ. ತುಂಬ ದಿನಗಳಿಂದ ಅವ್ರು ಈ ಒಂದು ಖುಷಿಗೋಸ್ಕರ ಕಾಯಕತ್ತಿದ್ರು. ಸೊ ನನಗೂ ತುಂಬ ಬೇಜಾರಿತ್ತು. ಯಾಕೋ ತುಂಬ ಮುಂದೆ 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 ಹೋಗ್ತಾ ಇತ್ತು. ಯಾಕೆ ರಾಯರು ಇಷ್ಟೊಂದು ಸತಾಯಿಸ್ಲಾತ್ತಾರಲ್ಲ ಅವ್ರಿಗೆ ಅಂತೇಳಿ ತುಂಬ ಇದನ್ನಿತ್ತು ನನಗೂ. ಆದ್ರೆ ಇವಾಗ ಸದ್ಯಕ್ಕೆ ಅವಕಿಗೆ ಕೈ ಹಿಡಿದು ಒಳ್ಳೇದು ಮಾಡ್ಯಾರ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೇನಂತ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ, ರಾಯರು ಒಳ್ಳೇದು ಮಾಡ್ತಾರೆ. ಸೊ ಬರ್ರಿ, ಏನಾಗಿತ್ತು ಏನಾಯಿತು ಅಂಥೇಳಿ ಹೇಳ್ತೇನಂತ. ಸೊ ಅದಕ್ಕೆ ನಿಮ್ಗೆ ಒಂದು ಮನಸ್ಸಿಗೆ ತಟ್ಲತ್ ಹೇಳೇನ ರಾಯರ್ ಮುಂದೆ ನಿಂತ್ಕೊಂಡು ಈ ವಿಡಿಯೋ ಹೇಳಕತ್ತೀನಿ. ರಾಯರ್ ಕೊಟ್ಟಿದ್ದು ಸೊ ಅವರ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಾಕತ್ತಿದ್ರಲ್ಲ ಅವ್ರಿಗೆ ಅಷ್ಟು ಒಳ್ಳೇದು ಮಾಡ್ಯಾರ. ತುಂಬ ಖುಷಿ ಆಗ್ಲತ್ತೈತಿ. ನನ್ನ ಕಡೆಯಿಂದ ರಾಯರಿಗೆ ತುಂಬ ಧನ್ಯವಾದಗಳು. ಹಿಂಗೆ ನಿಮ್ಗೆ ಯಾರ್ಯಾರು ಕೇಳ್ಕೊತಾರೆ ಎಲ್ರಿಗೂ ಒಳ್ಳೇದು ಮಾಡ್ರಿ ಅಂತ ಕೇಳ್ಕೊತೀನಿ. ಏನಾಯ್ತಪ್ಪ ಅಂದ್ರೆ ಅವರು ತುಂಬ ಬಡತನದಲ್ಲಿ ಇರೋರು. ಅಂದ್ರೆ ಹಿಂಗೆ ಸಣ್ಣ ಸಣ್ಣ ಅವರ ಮನಿಗಳಂತ್ರ ನೋಡಿದ್ರೆ ತುಂಬ ಚಿಕ್ಕ ಚಿಕ್ಕ ಒಂಥರ ಹಿಂಗೆ ಅಂದ್ರೆ ಊರು ಒಳಗಲ್ಲ, ಸ್ವಲ್ಪ ಅವ್ರು ಏನಂತಾರೆ ತಾಂಡಗಳು ಹಿಂಗೆ ಕರಿತಾರಲ್ಲ, ಹಂಗೆ ಇರುವಂಥ ಒಂದು ಅದರಲ್ಲಿ ಇರುವಂಥ ಒಂದು ಹೆಣ್ಮಗಳಾಕಿ. ಅಪ್ಪ ಅಮ್ಮಗೆ ಇಬ್ಬರೇ ಹೆಣ್ಮಕ್ಳು. ಹಾಗಾಗಿ ತುಂಬ ಕಷ್ಟಪಟ್ಟು ಈಕಿ ಕಾಲೇಜಿಗೆಲ್ಲ ಹಚ್ಚಬಾರ್ದು ಅಂತ ಹೇಳ್ತಿರ್ತಾರೆ, ಕಳ್ಸಂಗಿಲ್ಲ ಅವ್ರ ಊರಾಗ. ಆ್ಯಕ್ಚುಲಿ ಹೆಚ್ಚು ಜನ ಕಾಲೇಜ್ಗೆ ಹೋಗಲ್ದವ್ರ ಒಳಗೆ ಈಕಿ ಆ್ಯಕ್ಚುಲಿ ಅವ್ರ ಅಪ್ಪಾಜಿಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ ಮಾಡಿ ಕಾಲೇಜಿಗೆ ಹಚ್ಚಿ ಬೆಂಗ್ಳೂರಿಗೆ ಹೋಗಿ ಸೆಟ್ಲ್ ಆಗ್ಯಾಳ. ಸೊ ಅಲ್ಲಿ ಅವಳಿಗೆ ಕೆಲಸ ತುಂಬ ಅಗತ್ಯ ಇತ್ತು. ಅಂದ್ರೆ ಅಪ್ಪಾಜಿಗೆ ತುಂಬ ಸಾಲ ಎಲ್ಲ ಮಾಡಿ ಆಕಿಗೆ ದುಡ್ಡು ಕೊಟ್ಟು ಕಳ್ಸ್ಯಾರಂತ. ಸೊ ಅದಕ್ಕಾದರೂ ಅಕ್ಕ ನನಗೆ ಜಾಬ್ ಸಿಗಲೇಬೇಕು, ರಾಯರಿಂದ ನಂಗೆ ಜಾಬ್ ಬೇಕೇ ಬೇಕು. ಅದು ಏನಾಗುತ್ತೋ ಹೇಳಿ, ನಾನು ಎಲ್ಲ ಮಾಡ್ತೀನಿ, ನನಗೆ ಜಾಬ್ ಸಿಗೋ ಥರ ಆದರೆ ಸಾಕು ರಾಯರಿಂದ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ನಾನು ಹೇಳಿದೆ, ಖಂಡಿತ ರಾಯರ್ ನಂಬಿದ್ರೆ ಎಲ್ಲ ಒಳ್ಳೇದಾಗತ್ತೆ, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಆದಷ್ಟು ನಿಮ್ಗೆ ಸಹಾಯ ಮಾಡೋ ಗುಣ ಇದ್ರೆ ಸಹಾಯ ಮಾಡಿ, ರಾಯರ ಮಠಕ್ಕೆ ಹೋಗ್ರಿ, ಸೇವೆ ಮಾಡಿರಿ, ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗಾಗಿ ತುಂಬ ದಿನ ಆಯಿತು ಪಾಪ ಮೆಸೇಜ್ ಮಾಡ್ತಾನಿದ್ರು. ನಾನು ಹೇಳ್ತಾನಿದ್ದೆ, ಇಲ್ಲ ಇಂದಾಗತ್ತೆ ನಾಳೆ ಆಗತ್ತೆ, ಯಾವಾಗಪ್ಪ ರಾಯರೇ ಒಳ್ಳೇದು ಮಾಡ್ತೀರಾ ಅನ್ಕೋತಿದ್ದೆ. ಸೊ ಸಡನ್ನಾಗಿ ಒಂದು ತಿಂಗಳಾಯಿತು ಮೆಸೇಜ್ ಮಾಡೋದು ಬಿಟ್ಟುಬಿಟ್ಟಿದ್ರು. ಪಾಪ ತುಂಬ ಬೇಜಾರಾಗಿದ್ದಾರೇನೋ. ಅಂದರೆ ರಾಯರು ಕೊಡ್ತಾ ಇಲ್ಲ, ನಾನು ಹಾಗೆ ಹೇಳ್ತಾ ಇದ್ದೀನಿ, ನನ್ನ ಕೈಯಲ್ಲಿ ಏನು ಸಾಧ್ಯ ಇಲ್ಲ, ಎಲ್ಲ ಕೊಡೋದು ಅವರು. ಸೊ ಹಾಗಾಗಿ ಏನು ಮಾಡೋದು ಪಾಪ ಅಂತ ನಾನು ಕೇಳ್ಕೊತಾ ಇದ್ದೆ ಪೂಜೆ ಮಾಡಿದಾಗೆಲ್ಲ ರಾಯರಿಗೆ. ಸೊ ಸಡನ್ನಾಗಿ ನಿನ್ನೆ ಮೆಸೇಜ್ ಮಾಡಿದ್ರು, ಅಕ್ಕ ಈಗಿರೋ ವ್ರತ ಐತಲ್ಲ, ಗುರುವಾರ ವ್ರತ, ನಾಳೆಗೆ ಪೂಜೆ ಇದೆಲ್ಲ ಅದನ್ನೆಲ್ಲ ಮಾಡ್ತಾರಲ್ಲ, ಸೊ ಅವಳು ಕೂಡ ಮಾಡ್ತಾ ಇದ್ದಾಳಂತ. ಸಡನ್ನಾಗಿ ನಿನ್ನೆ ಎಷ್ಟೋ ಕಡೆ ಇಂಟರ್ವ್ಯೂ ಕೊಟ್ಟಿದ್ರಂತ. ಸಡನ್ನಾಗಿ ಒಂದು ಮೆಸೇಜ್ ಏನೋ ಕಾಲ್ ಬರುತ್ತಂತೆ, ನೀವು ನಮ್ಮದು ಜಾಬ್ಗೆ ಸೆಲೆಕ್ಟ್ ಆಗಿದ್ದೀರಾ, ನಾಳೆ ಇಂಟರ್ವ್ಯೂ ಲೆಟ್ರ್ ಕಳಿಸ್ತೀವಿ, ನೀವು ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳ್ಯಾರಂತ. ಎಷ್ಟು ಖುಷಿ ಪಟ್ಟಾಳಂದ್ರೆ ನಿಜವಾಗ್ಲೂ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗತ್ತೆ. ನಿಜವಾಗ್ಲೂ ರಾಯರು ನಮ್ದವ್ರಿಗೆ ಒಳ್ಳೇದು ಮಾಡ್ತಾರೆ. ಖಂಡಿತ ನೀವು ನಂಬಿ ಸೇವೆ ಮಾಡಿ ಒಳ್ಳೆ ಅನುಗ್ರಹ ಪಡ್ಕೊಳ್ಳಿ. ನಮ್ಮ ಜೀವನದಲ್ಲಿ ರಾಯರು ಹಿಂಗೆ ಬೀಳ್ತಿದ್ದವ್ರನ್ನ ಹಿಂಗೆ ಎತ್ತಿ ಮೇಲ್ಗಡೆ ಕಳಿಸ್ತಾ ಇದ್ದಾರೆ. ತುಂಬ ಖುಷಿ ಐತಿ, ತುಂಬ ಪ್ರೌಡ್ ಫೀಲ್ ಐತಿ ರಾಯರಿಂದ. ಇಂಥ ಒಂದು ಒಳ್ಳೆಯ ಒಂದು ಇದನ್ನು ಕೊಟ್ಟಾರಲ್ಲ ಜೀವನಾನ, ಅದನ್ನ ಹೇಳ್ಕೊಳಕ್ಕೆ ಎರಡು ಮಾತೇ ಇಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ, ತುಂಬ ಆಭಾರಿ ರಾಯರಿಗೆ. ಯಾವಾಗಲೂ ಎಲ್ಲರ ಲೈಫಲ್ಲಿ ರಾಯರು ಇಷ್ಟ ಒಳ್ಳೇದು ಮಾಡಲಿ. ಇಂಥ ಒಂದು ಮೆಸೇಜನ್ನ ಅವ್ರಿಗೆ ಹೇಳಿದ್ಕೊಟ್ಟು ತುಂಬ ಖುಷಿ ಆಯಿತು. ಅವ್ರಿಗಿಂತ ಹೆಚ್ಚಾಗಿ ನಾನು ಕೂಡ ಕಾದಿದ್ದೆ ಅವರ ಈ ಒಂದು ಸಕ್ಸಸ್ಗೋಸ್ಕರ. ಒಂದು ತುಂಬ ಕಷ್ಟದಲ್ಲಿರುವಂಥ ಹುಡುಗಿಗೆ, ತುಂಬ ತೊಂದರೆಯಲ್ಲಿರುವಂಥ ಹುಡುಗಿಗೆ, ಅವಳ ತಂಗಿ ಲೈಫು, ಅವ್ರ ಅಜ್ಜಿ ಹುಷಾರಿಲ್ಲಂತ, ಅವ್ರ ತಂದೆಗೆ ಹೆಲ್ಪ್ ಮಾಡಬೇಕು, ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಅಂಥ ತುಂಬ ಕಷ್ಟಪಡ್ತಾ ಇರೋಂಥ ಒಂದು ಹುಡುಗಿಗೆ ರಾಯರ ಕೈ ಹಿಡಿದು ಕಾಪಾಡಿದ್ರಲ್ಲ, ತುಂಬ ಖುಷಿಯಾಗತ್ತೆ. ನಿಜವಾಗ್ಲೂ ಒಂದು ಕ್ಷಣ ನನಗೆ ಏನಂತಾರೆ ಸಕ್ಸಸ್ ಹಿಂಗೆ ಆಯ್ತಕ್ಕ ಅಂತ ಹೇಳಿದ ಕೂಡಲೇ ಕಣ್ಣ ನೀರ ಬಂದುಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಗ್ಲತ್ತೈತಿ. ಒಳ್ಳೇದಾಗಲಿ, ಇನ್ನೊಟ್ಟು ಜೀವನಕ್ಕೆ ಮೇಲೆ ಮೇಲೆ ಬಂದು ಕೋಟ್ಯಾಧೀಶ್ವರರಾಗಲಿ ನೀವು ಸಿಸ್ಟರ್ ಅಂತ ನಾನು ಕೇಳ್ಕೊತೀನಂತ. ಖಂಡಿತ ಒಳ್ಳೇದಾಗಲಿ. ಇನ್ನಷ್ಟು ನಿಮ್ಗೆ ಗೊತ್ತಿರೋರಿಗೆಲ್ಲ ಸಹಾಯ ಮಾಡಿರಿ, ರಾಯರ್ ಮೆಸ್ತಾರೆ, ಖಂಡಿತ ಒಳ್ಳೇದು ಮಾಡ್ತಾರೆ. ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದೇ ಒಂದು ಕಮೆಂಟ್ ಮಾಡಿರಿ, ಶ್ರೀ ರಾಘವೇಂದ್ರ ಏನಮ್ಮ ಅಂತೇಳಿ. ಇವತ್ತಿನ ಪೂಜೆ ನಮ್ಮ ಅತ್ತಿ ಮಾಡಿದ್ದು.
ಸಿಂಪಲಾಗಿ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ. ಹೆಂಗಾಗೈತೆ ಅಂಥೇಳಿ ಹೇಳ್ರಿ. ನಾಳೆ ಗುರುವಾರ ಸ್ಪೆಷಲಾಗಿ ನಾನು ಪೂಜೆ ಮಾಡ್ತೀನಿ. ಬಾಯ್ ಬಾಯ್.